ಇವತ್ತು ತುಳಸಿ ಪೂಜೆ ಆಗಿದೆ ನಮ್ಮದು. ಇದು ನಾನು ಮಾಡಿರೋದಲ್ಲ, ನಮ್ಮ ಮುನ್ನೋರವ್ರು ಮಾಡಿರೋದು ಇವತ್ತು. ಸೊ ಹಬ್ಬ ಮಾಡಿಲ್ಲಲ್ಲ ನನಗೆ ಅಂತ ತುಂಬ ಬೇಜಾರಿತ್ತು. ಇವತ್ತೇ ನಾನು ಪೂಜೆ ಮುಗಿಸ್ಕೊಬಿಟ್ಟೆ. ಫ್ರೈಡೆ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಬೆಳಗ್ಗೆನೆ ಇವತ್ತು ತುಳಸಿ ಪೂಜೆ ಮಾಡಿದ್ದಾರೆ. ಅದಕ್ಕೆ ನಮ್ಮದು ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಇದೇನಪ್ಪ ಇಷ್ಟೊಂದು ಲೇಟಾಗಿ ವಿಶ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ, ಅವತ್ತೇ ವಿಶ್ ಮಾಡಿದ್ದೀನಿ. ನಾನು ಅವತ್ತೇ ಹೇಳ್ದಂಗೆ ನನಗೆ ಹಬ್ಬ ಮಾಡೋಕ್ಕಾಗಿರ್ಲಿಲ್ಲ, ಅದು ತುಂಬಾ ಬೇಜಾರಿತ್ತು ನನಗೆ. ಎನಿವೇಸ್ ಇವತ್ತು ಓನರ್ ಹಬ್ಬ ಮಾಡಿದಾರಲ್ಲ, ಸೊ ಅದ್ರ ಜೊತೆಗೆ ನಾನು ಪೂಜೆ ಮುಗಿಸ್ಕೊಂಡೆ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಏನಪ್ಪ ಇವತ್ತು ಸಮಾಧಾನ ಆಗ್ತಾ ಇದೆ ನನ್ನ ಮನಸ್ಸಿಗೆ. ಅವ್ರು ತುಳಸಿ ಪೂಜೆ ಮಾಡಿದ್ರಲ್ಲ, ಇವತ್ತು ಫ್ರೈಡೆ, ನಾನು ಅಲ್ಲೇ ಪೂಜೆ ಮುಗಿಸ್ಕೊಂಡೆ. ಅದೊಂಥರ ಖುಷಿ. ಸೊ ಎದ್ದಾಗ್ಲಿಂದ ನಾನು ಮನದು ಮುಖನೇ ನೋಡಿರ್ಲಿಲ್ಲ, ಈಗನೇ ನೋಡ್ತಾ ಇರೋದು. ಸಿಕ್ಕೇ ಇಲ್ಲ. ನಾನು ಅವ್ರು ಎದ್ದೇಳೋ ಅಷ್ಟರಲ್ಲಿ ನಾನು ಸ್ನಾನಕ್ಕೆ ಹೋಗಿದ್ದೆ. ಸ್ನಾನದಿಂದ ಬರ್ತಿದ್ದಂಗೆ ನಾನು ಪೂಜೆ ರೂಮ್ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮುಗಿಸೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಟೈಮ್ ಇವಾಗ ಆಗೋಗಿದೆ ಆಲ್ರೆಡಿ 10:15. ಹೊಟ್ಟೆ ತಾಳ ಆಗ್ತಾ ಇದೆ. ಕಾಫಿ ಮಾಡ್ಕೊಂಡು ಕುಡ್ದಿರೋ ತರ ಇದ್ದಾರೆ. ಹೇಳಲೇ ಬೇಡ ನೀನು, ನನಗಲ್ಲಿ ಲೋಟದ ಸೌಂಡ್ ಕೇಳಿಸ್ತು, ಕಟ್ಟ ಕಟ್ಟ ಅಂತ. ಅದು ಎತ್ತಿಟ್ಟಿದ್ದು ನಿನಗೆ ಮಾಡ್ಕೊಡೋದಕ್ಕೆ. ಇವ್ರು ಇನ್ನೊಂದೇನ್ ಗೊತ್ತಾ, ಕಿಚನ್ನಿಗೆ ಹೋಗ್ಬಿಟ್ರೆ ಇಡೀ ಲೇಔಟ್ ಅವ್ರಿಗೆ ಗೊತ್ತಾಗ್ಬೇಕು, ಓ ಮನು ಕಿಚನ್ ಅಲ್ಲಿ ಅವ್ರೆ ಅಂತ. ಫುಲ್ ಸೌಂಡ್, ದಡ್ಡ ಬಡ್ಡ ದಡ್ಡ ಬಡ್ಡ ಅಂತ. ನಾವು ಹೋಗೋ ಕಡೆ ಸೌಂಡ್ ಮಾಡಬೇಕು, ಇಲ್ಲ ಜನಗಳಿಗೆ ಹೆಂಗ್ ಗೊತ್ತಾಗುತ್ತೆ ನೀವ್ ಇದ್ದೀರಾ ಅಂತ. ಮತ್ತೆ ಪ್ರೆಸೆನ್ಸ್. ಕಾಫಿ ಮಾಡ್ಕೊಂಡು ಬರ್ತೀನಿ, ಹೊಟ್ಟೆ ಆಗ್ತಾ ಇದೆ. ಸೊ ಇವತ್ತು ಆಸ್ ಯೂಶುವಲ್ ಇಡ್ಲಿ. ಮನುಗೆ ಎವ್ರಿ ಡೇ ಇಡ್ಲಿ ಕೊಟ್ರು ತಿಂತಾರಪ್ಪ ಅಲ್ವಾ ಮನು? ನಿಮ್ಗೇನ್ ಬೋರೆ ಹೊಡಿಯಲ್ವಾ ಇಡ್ಲಿ? ಇಡ್ಲಿ ಜೊತೆ ಏನ್ ಕೊಟ್ರು ತಿಂತಾರೆ, ಇಂಥದ್ದೇ ಪರ್ಟಿಕ್ಯುಲರ್ ಆಗಿರ್ಬೇಕು ಅಂತ ಏನಿಲ್ಲ. ನನಗೆ ಸ್ಪೆಷಲಿ ಇಡ್ಲಿ ಜೊತೆ ಚಟ್ನಿ ಇಷ್ಟ, ನಾನ್ ಮಾಡೋ ಚಟ್ನಿ. ನಾನ್ ಚೆನ್ನಾಗಿ ಮಾಡಲ್ವಾ ಚಟ್ನಿ? ನಾನು ಇಲ್ಲ ಮತ್ತೆ ಅದ್ಯಾಕೆ ನನ್ನಗೂ ನಾನು ನಗ್ತೀನಿ. ಇದ್ರೊಳ್ಳಾಯ್ತಲ್ಲ, ನೀನ್ ನನ್ ಚಟ್ನಿ ಬಗ್ಗೆ ನಗ್ಬೇಡ. ವಿಡಿಯೋ ಪಬ್ಲಿಷ್ ಮಾಡ್ಬೇಕು, ಟೈಮ್ 10:15 ಬೇಗ ಹೋಗಿ ಬಾ. ಇಡ್ಲಿಗೆ ಇಟ್ಬಿಟ್ಟು ಕಾಫಿ ಮಿಕ್ಸ್ ಮಾಡ್ಕೊಂಡು ಬರೋಣ. ತರಕಾರಿ ತಗೊಳಕ್ ಬಂದಿದ್ದೀವಿ. ಮಂಜುಗೆ ಹೇಳ್ತಾ ಇದ್ದೀನಿ ಮಧ್ಯಾಹ್ನ ಪನ್ನೀರ್ ಟೊಮೆಟೊ ಗೊಜ್ಜು ಮಾಡ್ತೀನಿ ಅಂದು. ಅದಕ್ಕೋಸ್ಕರ ಆ ಪನ್ನೀರ್ ಜೊತೆಗೆ ಈ ಮಶ್ರೂಮ್ ಹಾಕು ಅಂತ ಹೇಳ್ತಾ ಇದ್ದೀನಿ. ಮಶ್ರೂಮ್ ಪನ್ನೀರ್ ಟೊಮೆಟೊ ಗೊಜ್ಜು. ಮರ್ಯಾದೆ ಕಳ್ಬೇಡ, ಒಂದ್ ಸ್ವಲ್ಪ ಸ್ಟೈಲಿಶ್ ಆಗಿ ಹೇಳು. ಮಶ್ರೂಮ್ ಪನ್ನೀರ್ ಮಸಾಲ ಟೊಮೆಟೊ ಗೊಜ್ಜು. ಸೊ ಈ ಥರ ಏನೋ ಒಂದು ಡಿಫ್ರೆಂಟಾಗಿ ಮಾಡು. ಎಲ್ಲಾನು ಟೇಸ್ಟ್ ಒಂದೇ ಥರ ಇರುತ್ತೆ ಅಂತ. ಬೆಂಡೆಕಾಯಲ್ಲಿ ಹೊಡೆದು ಬಿಡ್ತೀನಿ ಇವಾಗ ನಾನು, ನಿಜವಾಗ್ಲು. ಎಲ್ಲ ಒಂದೇ ಥರನೇ ಇರುತ್ತೆ. ಬೆಂಡೆಕಾಯಿ ಮುರಿಬೇಕು, ಇಲ್ಲ ನಿನ್ ಕೈ ಮೂಳೆ ಮುರಿಬೇಕು. ಅದಕ್ಕೋಸ್ಕರ ಈಗ ಮಂಜು ಹೇಳಿದ್ರು ಮಂಜು ಕೇಳ್ತಾ ಇಲ್ಲ. ಅದರಿಂದ ಏನು ಮಾಡ್ತಾವಳೆ, ಇಲ್ಲಿ ಬೆಂಡೆಕಾಯಿ ತಗೊಂತಾವಳೆ. ಆ ಮಶ್ರೂಮ್ ತಗೊಂಡಿದ್ರೆ ಪನ್ನೀರ್ ಹಾಕ್ಬಿಟ್ಟು ಸಕದಾಗಿರೋ ಮಸಾಲ ಮಾಡ್ಬೋದಿತ್ತು. ಬೆಂಡೆಕಾಯಿ, ಪನ್ನೀರು, ಮಶ್ರೂಮು, ಎಲ್ಲ ಟೊಮೆಟೊ, ಇಷ್ಟು ಒಂದು ಕ್ಯಾಪ್ಸಿಕಮ್ ಇಷ್ಟು ಹಾಕಿ ಒಟ್ಟಿಗೆ ಮಾಡ್ಬಿಡ್ತೀವಿ ಮಸಾಲ. ಆಯಿತು, ಮಿಕ್ಸ್ಡ್. ಸೊ ನಮಗೆ ತಿನ್ನೋ ಆಸೆ ಹೊರಟೋಯ್ತು. ಈಗ ಫೈನಲಿ ಏನು ದೊಡ್ಡ ಬುಟ್ಟಿ ತೊಗೊಂಡು ಬಂದಿದ್ದು ತಗೊಂಡಿರೋದು ಇಷ್ಟೇ ತರಕಾರಿ. ಅವ್ರು ಬಂದರೆ ಒಂದು ಡಬ್ಬ ಇದ್ರಲ್ಲಿ ಸುಮ್ಮನೆ ಒಂದು ರೌಂಡ್ ಹೊಡ್ಕೊ ಬಂದಿತ್ತು, 2 ಡಬ್ಬನಲ್ಲಿ ತಗೊಂಡ್ರು. ಆಂಟಿ ತಗೊಂಡಿದ್ರಲ್ಲಿ ಮುಕ್ಕಾಲು ತರಕಾರಿ ನೀನು ತಿನ್ನಲ್ಲ. ಆಗ್ಲಕಾಯಿ ತಿಂತೀಯಾ? ತಿನ್ನಲ್ಲ. ಏನೋ ಒಂದು ರೀಸನ್ ಕೊಡ್ತೀಯಾ? ತಿನ್ನೋದೇ ಒಂದು ಕ್ಯಾರೆಟು, ಒಂದು ಬೀನ್ಸು, ಅದು ಬಿಟ್ಟರೆ ಚಿಕನ್ನು ಅಷ್ಟೇ ಇರಲಿ ಬಿಡು. ಕೊನೆಗೂ ಮಶ್ರೂಮ್ ತಗೊಳ್ಳಿಲ್ಲ. ತಗೊಂಡಿದ್ದೀನಲ್ಲ ಮನು. ಹೌದಾ? ಒಂದೊಂದ್ಸರಿ ಮಧ್ಯಾಹ್ನ ಟೈಮ್ ಹೆಂಗೆ ನಿದ್ದೆ ಬರುತ್ತೆ ಅಂತಂದರೆ ಕಂಟಿನ್ಯೂಸ್ 2.5 hours ಮಲ್ಕೊಬಿಡ್ತೀನಿ. ತರಕಾರಿ ತಂದೋಳೆ ಹೋಗಿ ಮಲ್ಕೊಂಡೋಳು. ಇವಾಗ ಒಂದು ಸ್ವಲ್ಪ ಹೊತ್ತಿಂದೆ ಎದ್ದಿದ್ದೀನಿ. ಆಫೀಸ್ದು ಅಲಾರಾಮ್ ಆಯ್ತಲ್ಲ ಲಾಗಿನ್ನಿಗೆ ಅಂತ ಇವಾಗನೇ ಹೊರಗಡೆ ಬರ್ತಾ ಇರೋದು. ನೆನ್ನೆ ಎಲ್ಲ ಇಡೀ ದಿನ ಮಳೆ ಇತ್ತಪ್ಪ. ಇವತ್ತು ಚೆನ್ನಾಗಿ ಬಿಸಿಲು ಬಂದಿದೆ. ಬೆಳಗ್ಗೆ ತಲೆ ಸ್ನಾನ ಮಾಡೋಕ್ಕೆ ಅಂತ ಹೋದರೆ ಸೋಲಾರಲ್ಲಿ ನೀರೇ ಬಿಸಿಯಾಗಿಲ್ಲ. ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೆ. ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದಕ್ಕೆ ಅದೇನೋ ನನಗೆ ಸ್ನಾನ ಮಾಡಿದ ಫೀಲೇ ಬಂದಿಲ್ಲ. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೇ ಚೆಂದ, ಅದು ಈ ಕ್ಲೈಮೇಟಿಗೆ. ಅಯ್ಯೋ, ಇವಾಗ ನೋಡ್ಕೊತಾ ಇದ್ದೀನಿ. ನನ್ನ ಫೇವ್ರೆಟ್ ಬ್ರೇಸ್ಲೆಟ್ ಕಟ್ಟಾಗೋಗಿದೆ ನಂದು. ಎಲ್ಲೋಯ್ತು ಚೈನದು? ಹಿಂಗೆ ಕಟ್ಟಾಗೋಗಿದೆ. ಇದು ಇಲ್ಲಿ ಚೈನ್ ಲಿಂಕ್ ಇರುತ್ತೆ, ಈ ಲಿಂಕ್ ಕಟ್ಟಾಗೋಗ್ಬಿಟ್ಟಿದೆ. ಮನು, ನನ್ನ ಬ್ರೇಸ್ಲೆಟ್ ಕಟ್ಟಾಗೋಗ್ಬಿಟ್ಟೈತೆ ಮನು. ನೋಡಿ, ಬ್ರೇಸ್ಲೆಟ್ ಕಟ್ಟಾಗೋಗೈತೆ. ಹೇಳಿ ಬೇಡ, ಏನಾಗೈತೆ? ಇಲ್ಲಿ ಚೈನ್ ಲಿಂಕ್ ಕಟ್ಟಾಗ್ಬಿಟ್ಟೈತೆ. ಏನು ಮಾಡ್ತಾರೆ, ಬಿಚಾಕ್. ಅಷ್ಟೇ ನಮ್ಮ ಯಜಮಾನ್ರು ಹೇಳೋದು. ನಾನು ಬೇಜಾರು ಮಾಡ್ಕೊಂಡು ಕಟ್ಟಾಗೋಗೈತೆ ಅಂತಂದರೆ ನೋಡಿ ಬಿಚಾಕ್ಬಿಡ್ತಾವ್ರೆ. ಬಿಚಾಕ್ ಇನ್ನೇನು ಮಾಡೋದು. ನನ್ನ ಫೇವ್ರೆಟ್ ಡಿಸೈನ್ ಇದು. ಅದಕ್ಕೆ ಹೋಗಿದೆ. ಆಲೆ ಎಷ್ಟು ವರ್ಷ ಆಯಿತು. ಏನು ನೋಡೋಣ, ಸೇಮ್ ಸಿಗತ್ತಾ ಹುಡುಕಿ ತಗೋಬೇಕು. ನನಗಿದು ಸಿಕ್ಕಾಬಟ್ಟೆ ಇಷ್ಟ. ಕೈಯಲ್ಲಿ ಇದೆಯೋ ಇಲ್ಲೋ ಅನ್ನೋ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎತ್ತಿಡ್ತೀನಿ. ಆಮೇಲೆ ಇನ್ನೊಂದು ಚೈನು ಲಿಂಕ್ ಕಟ್ಟಾಗೋಗ್ಬಿಟ್ರೆ ಕಷ್ಟ. ಮೇಲೆ ಕಳೆದೋಗ್ಬಿಡತ್ತೆ. ಎಲ್ಲೋ ಹೋದ್ರು ನೋಡಿ, ಅಲ್ಲಿ ಏನೋ ಮಾಡೋಕ್ಕೆ ಹೋದ್ರು.
ಏನು ಮಾಡಕ್ಕೆ ಹೋದೆ? ನೀನು ಅಡುಗೆ ಮನೆಗೆ ಹೋಯ್ತು ಅಂದ್ರೆ ನನಗೆ ಟೆನ್ಷನ್ ಆಗುತ್ತೆ. ಸುಮ್ಮನೆ ಟೆನ್ಷನ್ ಪಡೋದೇನಿಲ್ಲ, ಅದು ಹಂಗೆ ಟೆನ್ಷನ್ ಆಗುತ್ತೆ. ಟೆನ್ಷನ್ ಮಾಡೋ ಟೆನ್ಷನ್ ಆದಾಗ ರಿಲ್ಯಾಕ್ಸ್ ಮಾಡಬೇಕು. ಒಂದು ಲೋಟ ಕಾಫಿ. ಅಪ್ಪ ಹೋಗು, ಬಾಳೆಹಣ್ಣಿಂದ ಸಾಕು ಬಿಡು. ಇವತ್ತು ಓನರ್ ಮನೆ ತುಳಸಿ ಪೂಜೆ ಮಾಡಿದ್ರಲ್ಲ, ಅವರು ಉಡುಪಿ ಕಡೆಯವರು. ಅದೇನೋ ಪೇಪರ್ ಅವಲಕ್ಕಿದು ಪ್ರಸಾದ ಮಾಡಿ ಕೊಟ್ಟಿದ್ರು, ಸಾಕತ್ತಾಗಿತ್ತು. ಇಬ್ರು ತಿಂದ್ವಿ. ಅದು ತಿಂದ್ಮೇಲೆ ಯಾಕೋ ಊಟನೇ ಬೇಡ ಅನ್ನಿಸ್ತು. ಸ್ವೀಟ್ ಅಲ್ವಾ, ಹೊಟ್ಟೆ ತುಂಬ್ದಂಗಾಯ್ತು. ಅದಕ್ಕೆ ಹಣ್ಣೆಲ್ಲ ತಿಂದು ಖಾಲಿ ಮಾಡ್ತಾವ್ರೆ. ಇನ್ನೊಂದೇನು ಅಂದರೆ ತೋರಿಸ್ತೀನಿ ತಡಿದೆ, ಆಲೆ ಹೋದ್ರಲ್ಲಿ ಅಡುಗೆ ಮನೇಲಿ ಹಾಲು ಬಿಸಿ ಮಾಡೋಕ್ಕೆ ಎತ್ತಿಟ್ಬಿಟ್ಟೆ ಆಯ್ತಾ. ನೋಡಿದ್ರ ಅನ್ಕೊಳ್ಳೋದ ಅದು ಸುಳ್ಳೇ ಆಗಲ್ಲ. ಹೋಗಿ ಹಾಲು ಬಿಸಿಗೆ ಇಟ್ಬಿಟ್ಟು ಬಂದವ್ರೆ. ಹೌದು, ಹಾಲು ಬಿಸಿ ಇರ್ತದೆ ತಾನೇ, ಬಿಸಿ ಆಗೋದು ಹಾಲು. ಅವಾಗ ಬಿಸಿ ಆಯಿತು ಅಂದರೆ ಕಾಫಿ ಪೌಡರ್ ಹಾಕೊಂಡು ಕುಡಿದ್ರೆ ಸ್ವಲ್ಪ ಟೇಸ್ಟ್ ಸಿಗೋದು. ಹಾಕೊಂಡು ಕುಡಿಯಪ್ಪ, ಹಾಕೊಂಡು ಕುಡಿ. ಅವಾಗ ಬಿಸಿ ಮಾಡಿ ಕೊಡ್ತೀನಿ ಕೈಗೆ. ಅವ್ರು ಇದೇ ವಿಚಾರಕ್ಕೆ ನನಗೆ ಅವ್ರ ಅಡುಗೆ ಮನೆಗೆ ಬಂದರೆ ನನಗೆ ಟೆನ್ಷನ್ ಆಗೋದು. ಮೊನ್ನೆ ಫ್ರೂಟ್ಸ್ ತಂದಿದ್ವಾ, ಎಲ್ಲ ಫ್ರೂಟ್ಸು ಖಾಲಿ ಮಾಡ್ಬಿಟ್ಟಿದೆ. ಎರಡೇ ಹಣ್ಣು ಮಾತ್ರ ಹಂಗೆ ಇಟ್ಟಿದ್ದೀವಿ. ಟಚ್ಚೇ ಮಾಡಿಲ್ಲ. ನಿನಗೆ ಹೇಳ್ತಾ ಇರೋದು. ಟಚ್ ಆಗಿ ನೋಡಿಲ್ಲ, ಎಷ್ಟು ಸರಿ ಟಚ್ ಮಾಡಿ, ಬೆಳಗಿಂದ ಒಂದು 5 ಸರಿ ಟಚ್ ಮಾಡ್ಬಿಟ್ಟು ಹೋಗಿದ್ದೀನಿ. ಅದರಲ್ಲಿ ಏನಿದೆ, ಇಬ್ಬರದು ಜಗಳ. ಅದಕ್ಕೆ ನಾನು ಸ್ವಲ್ಪ ದಾಳಿಂಬೆ ಹಣ್ಣು ತರಲ್ಲ. ಮೊನ್ನೆಯಿಂದನೂ ಜಗಳ ಆಡ್ತಾ ಇದ್ದೀವಿ. ಅದು ಬಿಡ್ಸೋಕ್ಕೆ ಬೇಜಾರು ನನಗೆ. ಅದಕ್ಕೆ ನೀನು ಬಿಡಿಸೋ ಅಂದರೆ ನನಗೆ ನಿನಗಿನ್ನ ಡಬಲ್ ಬೇಜಾರು ಅದು ಬಿಡ್ಸೋಕ್ಕೆ. ಬೇಡ, ರಿಟರ್ನ್ ಮಾಡ್ಬಿಟ್ಟು ಬೇರೆ ಫ್ರೂಟ್ಸ್ ತರೋಣ ಅಂತ. ಸಾಹೇಬ್ರದ ಐಡಿಯಾ ನೋಡಿ. ಇಲ್ಲ, ಅವ್ರಿಗೆ ಇನ್ನೊಂದು 5 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡೋಣ, ಬಿಚ್ಕೊಡ್ಬೇಕು. ಹೌದು, ಸೋಂಬೇರಿತನದ ಪರಮಾವಧಿ ಅಂತಾರೆ ಅದಕ್ಕೆ. ಹೌದಾ? ಓಕೆ, ಹಂಗೆ ಇರಲಿ ಬಿಡು. ಬಿಚ್ಚು ಮತ್ತೆ. ಅದು ಬಿಚ್ಚೋದು ನಿಜ ಬೇಜಾರು. ದಾಳಿಂಬೆ ಹಣ್ಣು ಯಾರು ಒಂದೊಂದೇ ಬಿಚ್ಕೊಂಡು ಕುತ್ಕೊಳ್ತಾರೆ. ಅದು ಅದಕ್ಕೆ ತರಲ್ಲ. ನಾನು ಮೊನ್ನೆ ಏನೋ ಆಸೆ ಆಯ್ತು ಅಂತ ತಂದ್ಮೇಲೆ ಅದನ್ನ ಕಟ್ ಮಾಡೋದು ನೆನೆಸ್ಕೊಂಡು ತಿನ್ನೋ ಆಸೆನೇ ಹೋಗ್ಬಿಡ್ತು. ಆಕ್ಚುಲಿ ಅದಕ್ಕೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಇದೆ ನೋಡೋದು, ಹೆಂಗೋ ಈಜಿಗೆ ತೆಗಿತಾರೆ ಅವರು. ನನಗೆ ಬರೋದು ಈಸಿಯಾಗಿ ತೆಗಿ. ಗಂದಿಗೆ ಅಂತಾನೆ ಎಲ್ಲ ಬಂದ್ಬಿಟ್ಟು ಕೈಗೆ. ನನಗೂ ಬರೋದು ಈಸಿಯಾಗಿ ತೆಗಿಯಕ್ಕೆ. ಮತ್ತೆ ಬಾ, ಹೇಳ್ಕೊಡ್ತೀನಿ ನಿಮ್ಗೆ. ಯಾವಲ್ಲಷ್ಟೇ ಕಲ್ತಿರೋ ವಿದ್ಯೆನ ಅವರಲ್ಲೇ ಇಟ್ಕೋಬೇಕು. ವಿದ್ಯೆನ ದಾನ ಮಾಡಿದಷ್ಟು ಡಬಲ್ ಆಗತ್ತೆ. ಅದು ಆಗ ಸಂಪಾದನೆ ಮಾಡಿದ ದುಡ್ಡ ನಿನ್ನ ಹತ್ರನೇ ಇಟ್ಕೋಬೇಕಂತೆ. ಯಥೇಚ್ಛವಾಗಿ ಸಂಪಾದನೆ ಮಾಡಿದಾಗ ದಾನ ಮಾಡ್ಬೇಕಂತೆ. ಆವಾಗ ಈಗ ಕಲಿಯುಗದಲ್ಲಿ ಹಂಗೇನಿಲ್ಲ. ಎಲ್ಲ ನಂಗೆ ಆಗ್ಬೇಕು. ಇಲ್ಲ ತಿರ್ಗ ದೇವ್ರ ಎಲ್ಲಿಂದ ಹುಡ್ತಾನೆ ಕಲಿಯುಗದಲ್ಲಿ. ಎಲ್ಲಾರು ಒಳ್ಳೆಯವ್ರಾಗ್ಬಿಟ್ರೆ ಹಂಗೆ. ಆಯ್ತು ಬಿಡಪ್ಪ. ಓನ ದಾಳಿಂಬೆ ಹಣ್ಣು ಬಿಡಿಸ್ಬಿಟ್ಟು ಅವ್ರಿಗೆ ಕಾಫಿ ಮಿಕ್ಸ್ ಮಾಡ್ಕೊಡ್ತೀನಿ. ಯಾಕಪ್ಪ ಏನು ಇದೆಲ್ಲ ಹೋಯ್ತೀನಿ ಅಂತ ಹೋದೆ. ಮಳೆ ಬರಂಗೈತೆ, ಯೋಚನೆ ಮಾಡ್ತಾ ಇದ್ದೀನಿ. ಈ ಮಳೆ ಎಲ್ಲೂ ಬಿಡಲ್ಲ ಬಿಡು ಹೋಗಕ್ಕೆ. ಸುಮ್ಮನೆ ಹೋಗ್ಬಿಟ್ಟು ಬರೋಣ ಒಂದು 5 ಕಿಲೋಮೀಟರ್ ಅಂತ ಅನ್ಕೊಂಡೆ. 5 ಕಿಲೋಮೀಟ್ರು ನಾನು ಕರ್ಕೊಂಡೋಗು. ಸಾರಿ, ಎಲ್ಲಿ ನಾನು ಹೋಗ್ತಿರೋದು ನನಗೆ ಮೆಂಟಲ್ ಪೀಸ್ ಬೇಕು ಅಂತ. ಅಯ್ಯ, ನಾನೇ ನಿನ್ನ ಜೊತೆ ಬರಬೇಕು ಅಂತ ಏನು ಬರ್ತಾ ಇಲ್ಲ. ಎಲ್ಲಿಗೆ ಅಂತ ಕೇಳಿದರೆ ಹೇಳಿಸ್ತಾ ಇದೆ. ಈಗ ಕೇಳಲಿಲ್ವಲ್ಲ ಬಿಡು, ಹೇಳಲ್ಲ. ಕೇಳು ಈಗಲಾದ್ರೂ ಕೇಳು ಎಲ್ಲಿಗೆ ಅಂತ. ನೋಡಿದ್ರ ಇವಾಗ ನಾನೇನಾದ್ರೂ ಮನೇಲಿತ್ತು ಅಂದ್ರೆ ಬಿಟ್ಟು ಓಡೋಗ್ತಾರೆ ಒಬ್ರೇನೆ. ಅದೇ ನಾನು ಸ್ವಲ್ಪ ಎಲ್ಲಾದ್ರೂ ಹೊರಗಡೆಗೆ ಹೋಯ್ತು, ಸಲೂನ್ 1 ಅವರ್ ಹೋಯ್ತು ಅಂದ್ರೆ 3 ಸರಿ ಕಾಲ್ ಮಾಡಿರ್ತಾರೆ. ಮಂಜು ಎಲ್ಲಿದ್ಯಾ, ಇನ್ನೂ ಆಗಿಲ್ವಾ ಅಂತ. ನಾವು ಮಾತ್ರ ಒಬ್ಬರೇ ಇರ್ಬೋದು ಮನೇಲಿ, ಅವ್ರು ಇರಂಗಿಲ್ಲ. ಕರೆಕ್ಟ್. ಕೆಲವು ಸರಿ ಎಕ್ಸೆಪ್ಷನ್ಸ್ಗಳಿರ್ತವೆ. ಅದು ಕೆಲವು ಸರಿ ಅಲ್ಲ, ಎವ್ರಿ ಟೈಮ್ ನಾನು ಎವ್ರಿ ಡೇ ಹೋಗ್ತೀನಾ? ಇಲ್ಲ ತಾನೆ, ಒನ್ಸ್ ಇನ್ ಅ ವೈಲ್ ಹೋಗ್ತೀನಿ ನಾನು. ಆಯ್ತಾ, ನೀನ್ ಮನೆಯಲ್ಲೇ ಇದ್ದು 24 ಗಂಟೆ ಫೋನಲ್ಲಿ ಇರ್ತೀಯ. ಯಾರ ಜೊತೆ ನಾನು ಇದು ಮಾಡೋಕ್ಕಾಗತ್ತಾ? ನಾನ ಜೊತೆ ಫೋನಲ್ಲಿ ಇರ್ತೀನಿ. ಇವಾಗ ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗತ್ತಾ? ಆಗಲ್ಲ, ಬೇಡ. ಇದು ಕೊಬ್ಬು ಅಂತಾರೆ ಇದಕ್ಕೆ. ಇವಾಗ ಅವರಿಗೆ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಮನು. ಹಂಗಾಗಿ ಫೋನ್ ಕಾಲ್ಸ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಹಂಗಾಗಿ ನನಗೆ ಹೇಳ್ತಾ ಇರೋದು, ಫೋನ್ ಕಾಲ್ಸಲ್ಲಿ ಇರ್ತೀಯ. ನನಗೆ ಯಾರೂ ಫೋನ್ ಮಾಡೋರೇ ಇಲ್ಲ. ನಾನು ಹೊರಗಡೆ, ನನಗೇನಾದ್ರು ಫೋನ್ ಬರಬೇಕಂದ್ರೆ ನಾನು ಹೊರಗಡೆ ಹೋಗ್ಬೇಕು. ಆವಾಗ ನಮ್ಮ ಯಜಮಾನ್ರು ಫೋನ್ ಮಾಡ್ತಾರೆ. ಕರೆಕ್ಟ್. ನೋಡಿ, ಕಳ್ಳ ಆಲ್ರೆಡಿ ಏನು ಮಾಡ್ತಾವ್ರೆ. ಆ ಲೈಟ್ ಹಾಕು. ಇದು ಯಾಕೆ ನೀನು ಯಾವಾಗನು ಸಣ್ಣ ಲೈಟ್ ಹಾಕ್ತೀಯಾ? ನನ್ನ ಬೆರಳಿಗೆ ಯಾಕೆ ಸಿಗ್ತೈತೆ ಅದನ್ನೇ ನಾನು. ಅವ್ರ ಪಕ್ಕದು ಸಿಗತ್ತೆ, ಹಾಕು ಕೈ. ಬೆರಳಿಗೆ ಯಾಕೆ ಸಿಗಲ್ಲ ನೋಡೋಣ. ಹಂಗೆ ಒಂಚೂರು ಜರುಗ್ಸು ರೈಟ್ ಸೈಡ್ಗೆ. ಹೋಗ್ಲಿ, ಹಾಕು, ಲೈಟ್ ಹಾಕು ಹೋಗ್ಲಿ. ಬೋರ್ ಹೊಡಿತೈತಾ? ಬಾ, ಪನ್ನೀರ್ ಮಸಾಲ ಮಾಡೋಣ, ಹೇಳ್ಕೊಡ್ತೀನಿ. ಯಾರು ಒಬ್ರು ಮಾಡ್ಕೊಳ್ಳೋದೇ ಮಾಡ್ತಿರೋದೇ ತಿನ್ನಕ್ಕಾಗಲ್ಲ. ಇಬ್ರಿಬ್ರು ಸೇರ್ಕೊಂಡು ಮಾಡೋದಂದ್ರೆ ಅದಷ್ಟೇ. ಬಾಮನು ಬೋರ್ ಹೊಡಿಯತ್ತೆ ಅಡುಗೆ ಮನೇಲಿ ಒಬ್ಳೆ ಮಾಡೋಕ್ಕೆ. ನೀನು ಬಂದರೆ 10 ನಿಮಿಷದಲ್ಲಿ ಆಗೋಗುತ್ತೆ. ಒಬ್ಳೆ ಮಾಡೋರು 1/2 hour ಆಗುತ್ತೆ. ಮನೇನೇ ಬೋರ್ ಆಗ್ತಾ ಇದೆ. ಅದಕ್ಕೆ ನಾನು ಇವಾಗ 5 ಕಿಲೋಮೀಟರ್ ಆಚೆ ಹೋಗ್ತಾ ಇರೋದು. ಹೋಗ್ಲಿ, ಕೊಡು ನನಗೂ ಕಾಯಿ ಸ್ವಲ್ಪ. ಇದೆ ತಗೋ. ಇದು ಕೊಬ್ಬು ಜಾಸ್ತಿ ಅನ್ನಲ್ವಾ? ಯಾಕೆ? ನಾನು ಕಷ್ಟಪಟ್ಟು ಕುಯ್ಕೊಂಡಿದ್ದೀನಪ್ಪ. ಕಷ್ಟಪಟ್ಟು ಸುಲ್ದಿರೋದು ನಾನು ಅದನ್ನ ಕಾಯಿನ.
ಭಲೇ ಕೊಬ್ಬಾಡ್ತಾ ಇದೆಯಾ ನೀನು ಹೋಗು, ನಾನು ಹೋಯ್ತೀನಿ ಅಡುಗೆ ಮಾಡಿ, ಹೊಟ್ಟೆ ಹಶ್ವಾಗ್ತಾ ಇದೆ. ಮಧ್ಯಾಹ್ನ ಊಟ ತಿನ್ನಲಿಲ್ಲ, ಎದ್ದವಳೆ ಲೇಟ್ ಆಗಿತ್ತಲ್ಲ ಅಂದ್ಬಿಟ್ಟು ಆಫೀಸಿಗೆ ಲಾಗಿನ್ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡೆ. ಆಮೇಲೆ ಫ್ರೂಟ್ಸ್ ಎಲ್ಲ ಕುತ್ಕೊಂಡು ತಿಂದೆ. ಅಂತೂ ಇಂತೂ ಒಂದು ದಾಳಿಂಬೆ ಖಾಲಿ ಮಾಡಿ ಇಟ್ಟಿದ್ದೀನಿ, ನಾನೊಬ್ಳೆ ಮನೆಗೆ ಕೊಟ್ಟಿಲ್ಲ. ಸರಿ ಹೋಗುತ್ತಲ್ಲ, ನೈಟ್ ಬೇಗ ಊಟ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಕೆಲವು ಸ್ವಲ್ಪ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಲ್ಲ, ಹೋಗ್ತೀನಿ ಇವಾಗ ನಾನು. ಪನ್ನೀರ್ ಬಟರ್ ಅಲ್ಲ, ಮಶ್ರೂಮ್, ಸಾರಿ, ಪನ್ನೀರ್ ಬಟರ್ ಮಸಾಲ ಅಂತಿದೆ. ಬಂದು ತಿಂದ ಮೇಲೆ ಹೇಳ್ತೀನಿ ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ಅಂತ. ಚೆನ್ನಾಗಿದ್ರೆ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಹೇಳಲ್ಲ. ಸಿಂಪಲ್ ಅಲ್ವಾ ಮನು? ಅವ್ರು ಹೇಳಲಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ. ನೀನು ಹೆಂಗಿದ್ರು ಚೆನ್ನಾಗಿಲ್ಲ ಅಂತೀಯ, ಅದು ಗೊತ್ತಿರೋ ವಿಚಾರನೇ. ನಾನು ಮಾಡೋ ಅಡುಗೆ ಎಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತೀನಿ ನಾನು. ಅದು ಜನಗಳಿಗೆ ಟೇಸ್ಟ್ ಹಿಡಿಯೋಕ್ಕೆ ಬರಬೇಕು. ಅದು ನಾಲ್ಗೆಲಿ ಟೇಸ್ಟ್ ಬಡ್ಸ್ಗಳು ಚೆನ್ನಾಗಿ ವರ್ಕ್ ಆಗಬೇಕು. ಚೆನ್ನಾಗಿ ವರ್ಕ್ ಆದ್ರೇನೆ ಗೊತ್ತಾಗೋದು ಟೇಸ್ಟ್ ಹೆಂಗಿದೆ ಅಂತ. ಅದನ್ನೇ ಹೇಳಿದ್ದು. ನಿನ್ಗೆ ನಿಂದು ಟೇಸ್ಟ್ ಬಡ್ಸ್ ಬಿಹೇವಿಯರೇ ಸರಿ ಇಲ್ಲ. ನಿಂದು ಬಿಹೇವಿಯರ್ ಚೆನ್ನಾಗಿದೆ, ನೀನು ಮಾಡೋದ್ರಲ್ಲಿ ಏನೂ ಇರಲ್ಲ ಅಷ್ಟೇ. ಟೈಮು 6:30 ಆಗ್ತಾ ಇದೆ. ನಾನು ಏನೋ ಕೆಲಸ ಮಾಡ್ತಿದ್ದೆ, ಸಡನ್ನಾಗಿ ಮೆತ್ತಗೆ ಬಗ್ಗಿ ನೋಡಿದ್ರೆ ಏನು ಮಾಡ್ತಾ ಇದ್ದಾರೆ ಮಂಜು ಅಂದರೆ, ಇಲ್ಲಿ ನೋಡ್ರಿ. ಹಲೋ ಹಲೋ, ಏನಪ್ಪ ಮಾಡ್ತಾ ಇದೆಯಾ? ಅದೇ ಟೊಮೆಟೊ ಗೊಜ್ಜು ಮಾಡೋದು ಹೆಂಗೆ ಅಂತ ನೋಡ್ಕೊತಾ ಇದ್ದೀನಿ. ಸೊ ಇನ್ನು ನಾನೇನು ಹೇಳೋ ನೆಸೆಸಿಟಿ ಇಲ್ಲ. ಟೊಮೊಟೊ ಗೊಜ್ಜು ಹೆಂಗೆ ಮಾಡಬೇಕು ಅನ್ನೋದನ್ನೇ ಅವ್ರು ವಿಡಿಯೋ ನೋಡ್ಕೊತವ್ರೆ. ಅಂದರೆ ನಮ್ದು ಇವತ್ತಿಂದು ಪರಿಸ್ಥಿತಿ ಹೆಂಗೋ ಏನೋ ಗೊತ್ತಿಲ್ಲ. ಸೊ ಎನಿವೇಸ್, ಎಕ್ಸ್ಕ್ಯೂಸ್ ಮೀ, ನಾನು ಹೇಳಿದ್ದು ಮಶ್ರೂಮು ಪನ್ನೀರು ಹಾಕ್ಬಿಟ್ಟು ಟೊಮೆಟೊ ಗೊಜ್ಜು ಹೆಂಗೆ ಮಾಡೋದು ಅಂತ ನೋಡ್ತಾ ಇದ್ದೆ ಅಂತ. ಅದನ್ನೇ ನಾವು ಹೇಳಿದ್ದು. ನೀವು ನೋಡ್ಕೊಂತ ಇದ್ದೀರಾ ಅಂದರೆ ನಮ್ದು ಹೆಂಗಿರ್ಬೋದು ಪರಿಸ್ಥಿತಿ ಅಂತ. ಫ್ಯಾನ್ಸಿಯಾಗಿ ಹೇಳ್ಬೇಕು ಅಂದರೆ ಮಶ್ರೂಮ್ ಪನ್ನೀರ್ ಮಸಾಲ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅದೇನೇನು ಮಸಾಲೆ ಹಾಕ್ತೀನೋ ಗೊತ್ತಿಲ್ಲ, ಅದಕ್ಕೆ ನೋಡ್ಕೊಂತ ಇದೆ ಏನೇನು ಹಾಕ್ಬೇಕು ಅಂತ. ಹೇಳೋದು ಒಂದೂ ಇಟ್ಟಿಲ್ಲ ನಾನು. ಮತ್ತೆ ಅಷ್ಟೇ ಎಗ್ರೋಯ್ತು ಎಲ್ಲ ಎಗ್ರೋಯ್ತು. ಎಗ್ರೋಗಿದ್ದೇನಿಲ್ಲ. ಇವಾಗ ನನ್ನ ಹತ್ರ ಏನಿದೆ ಅದನ್ನ ಹಾಕ್ಬಿಟ್ಟೆ ಮಾಡಿ. ದಟ್ ಈಸ್ ಕುಕಿಂಗ್ ಸ್ಕಿಲ್ಸ್. ಹೌದು, ಕುಕಿಂಗ್ ಸ್ಕಿಲ್ಸ್ ಅಲ್ಲ, ಕುಕಿಂಗ್ ಕಿಲ್ಸ್. ಮಂಜು ಮಾಡೋ ಕುಕಿಂಗ್ ಕಿಲ್ಸ್. ಅದು ನನಗಿರೋ ಕುಕಿಂಗ್ ಸ್ಕಿಲ್, ಅದು ತಿನ್ನೋರ್ ಹಣೆ ಬರ ಈಟಿಂಗ್ ಕಿಲ್. ಅದ್ರ ಈಟಿಂಗ್ ಕಿಲ್ಸು ನಮಗೆ. ಅವ್ರು ಮಾಡಿರೋ ಪನ್ನೀರು ಸೈಡಲ್ಲಿ ಇಟ್ಟವ್ರೆ, ಅದು ಹೇಗಿದೆಯೋ ಟೇಸ್ಟ್ ಗೊತ್ತಿಲ್ಲ. ಮೇನ್ ಥಿಂಗ್ ಅಟ್ರಾಕ್ಷನ್ ಏನು ಅಂದರೆ ಮಶ್ರೂಮ್. ಹೆಸರು ಮರ್ತೋಯ್ತು ಅಂತ ಹೇಳು. ಏನು ಹೆಸರು ಏನು ಮಾಡ್ತೀವಲ್ಲ, ನಾನು ಕರೆಕ್ಟಾಗಿ ನಾಲ್ಕು ಇರತ್ತಲ್ಲ. ಏನು ಒಂದು ಅಂದರೆ, ಲಾಸ್ಟ್ ಟೈಮ್ ಒಂದ್ಸರಿ ಮಂಜು ಟೊಮೆಟೊ ಗೊಜ್ಜೊಳಗೆ ಪನ್ನೀರ್ ಹಾಕ್ಬಿಟ್ಟು ಮಾಡಿದ್ಲು. ಬಟ್ ಅದು ಆ್ಯಕ್ಚುಯಲ್ ಪನ್ನೀರು ನಂದಿನಿದು ಅಲ್ವಾ, ಅದು ವೆರಿ ಟೇಸ್ಟಿ ಇತ್ತು. ಬಟ್ ಇದು ಹೋಮ್ ಮೇಡ್ ಪನ್ನೀರು, ಇದು ಹೆಂಗಿರತ್ತೋ ಗೊತ್ತಿಲ್ಲ. ಇವತ್ತು ಅಡಿಷ್ನಲಿ ಮಶ್ರೂಮ್ ಹಾಕ್ತಾ ಇದ್ದಾರೆ ಟೊಮೆಟೊ ಗೊಜ್ಜಲ್ಲಿ. ಸೊ ಟೊಮೆಟೊ ಗೊಜ್ಜು, ಮಶ್ರೂಮು, ಪನ್ನೀರ್. ಬಾಯಲ್ಲಿ ನೀರು ಬರ್ತಾ ಇದೆ, ಹೆಂಗಿದೆಯೋ ಏನೋ ಗೊತ್ತಿಲ್ಲ, ಅಥವಾ ಹೆಂಗಿರತ್ತೆ ಅನ್ನೋದು ಗೊತ್ತಿಲ್ಲ. ಹೋಪ್ಫುಲಿ ಟೊಮೆಟೊ ಗೊಜ್ಜು ಅಲ್ವಾ ನನ್ನ ಫೇವ್ರೇಟ್, ಸೊ ಚೆನ್ನಾಗಿ ಇರತ್ತೆ ಅನ್ಕೊಂತೀನಿ. ಏನು ಗೊತ್ತಾ, ಮಶ್ರೂಮ್ ತಂದಿದ್ದು ನಾನು, ಅದು ಹೋಮ್ ಮೇಡ್ ಪನ್ನೀರ್ ಅಲ್ವಾ. ಇನ್ ಕೇಸ್ ಅದು ಟೇಸ್ಟ್ ಕೊಟ್ಟಿಲ್ಲ ಅಂದ್ರೆ ಅಟ್ಲೀಸ್ಟ್ ಮಶ್ರೂಮ್ ಅವರು ಟೇಸ್ಟ್ ಕೊಡ್ಲಿ ಅಂತ. ಹೌದಾ, ಎಂಥ ಖತರ್ನಾಕ್ ಜನಗಳು ಇರ್ತಾರಂತ. ಸೊ ಈಗ ನಾನು ಹೋಗಿ ಹಾಲು ತಗೊಂಡ್ಬಂದ್ಬಿಡ. ಹಾಲ ಖಾಲಿನೇ ಮಾಡ್ಬಿಟ್ಟಿದ್ಯಾ? ಹೋಗು. ಹಾಲು ಮೊಸರೇನು ಬೇಡ? ಬೇಕಾ ಮೊಸರು? ಇಷ್ಟಿದೆ ಸಾಲಲ್ಲ, ಬೇಕು ಮೊಸರು ಹಾಲು ತೊಗೊಂಡು ಬಂದ್ಬಿಡ್ತೀನಿ. ಸೊ ಅಲ್ಲಿ ಹೋಗ್ಬೇಕಂದ್ರೆ ಗೊತ್ತಲ್ವಾ, ಎಲ್ಲ ಜಾರ್ಕೊಂಡು ಪಾರ್ಕೊಂಡು ಎಲ್ಲ ಹೋಗ್ಬೇಕು. ಬಟ್ ನಾನು ಬೇರೆ ದಾರಿ ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಹೋಗ್ಬೇಡಪ್ಪ, ಲೆಫ್ಟ್ಗೆ ಹೋಗು. ಸೊ ಈಗ ನೀನು ತರಕಾರಿ ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಾ ಇರು, ನಾನು ಅಷ್ಟು ಹೋಗಿ ಬಂದ್ಬಿಡ್ತೀನಿ. ತರಕಾರಿ ಏನಿಲ್ಲ, ಟೊಮೆಟೊ ಅಷ್ಟೇ. ಟೊಮೆಟೊ ಗೊಜ್ಜು. ಟೊಮೆಟೊನು ತರಕಾರಿನೇ ಇಲ್ಲ, ಫ್ರೂಟ್ ಅದು. ಸಾರಿ, ಟೊಮೆಟೊ ಫ್ರೂಟ್, ತರಕಾರಿ ಅಲ್ಲ. ಆಯ್ತು, ಏನಾದರೂ ಮಾಡಿ ಓಲಿ ಹಾಕೋದಾಕ್ಯ. ಟೊಮೆಟೊ ಗೊಜ್ಜೊಳಗೆ 2 ಮೊಟ್ಟೆ ಹಾಕು. ಮಶ್ರೂಮ್ ಹಾಕ್ಬಿಟ್ಟು ಮೊಟ್ಟೆ ಹೆಂಗ್ ಹಾಕ್ತಾರೆ? ಚೆನ್ನಾಗಿರಲ್ಲ. ಯಾರು ಗೊತ್ತು, ಯಾರು ಮಾಡಿಲ್ಲ. ಅಕಸ್ಮಾತ್ ಚೆನ್ನಾಗಿತ್ತು ಅಂದ್ರೆ ನಾಳೆ ದಿವಸ ರೆಸಿಪಿ ಬ್ಲಾಗ್. ಆಮೇಲೆ ಬೇದಿಗಿದ್ದಿ ಆಗ್ಬಿಟ್ಟು ಪನ್ನೀರು, ಮಶ್ರೂಮ್, ಎಗ್ ಎಲ್ಲ ಒಟ್ಟರೆ ಒಂದ್ರೊಳಕ್ಕೆ ಹಾಕಿ ಹೇಳ್ತಿಲ್ವಾ, ರೆಸಿಪಿ ಬ್ಲಾಗ್ ಬರುತ್ತೆ. ಸೊ ಹಾಲು ತಗೊಂಡು ಬಂದೆ. ಮಂಜು ಈಗ ಬರಬೇಕಾದ್ರೆ ಅಲ್ಲಿ ಕೊನೆ ಅವರು ಈ ಮೂಲೆಗೆ ಬಂದ್ಬಿಟ್ಟು ಇಬ್ಬರು ದಬಾಕೊಂಡ್ರು. ಒಂದು 10 ಜನ ದಬಾಕೊಂತವ್ರೆ ಮೋಸ್ಟ್ಲಿ. ಪಾಪ ಇವಾಗ ದಬಾಕೊಂಡವ್ರು ಇಬ್ರು ಜೆಂಟ್ಸು, ಮಧ್ಯದಲ್ಲಿ ರೈಸ್ ಬ್ಯಾಗು. ಅಯ್ಯೋ, ಎಲ್ಲ ಹಾಳಾಗಿರತ್ತೆ. ಅದು ಮಜಾ ಏನು ಗೊತ್ತಾ, ಪಾಪ ಆ ಮೂಲೆಯಿಂದ ಈ ಮೂಲೆ ಎಂಡಿಂಗ್, ಇದು ನಮ್ದು ಇದು ಇದೆಯಲ್ಲ, ನಾವು ವಾಕಿಂಗ್ ಹೋಗಲ್ವ ಇಲ್ಲಿ, ಆ ಎಂಡಿಂಗ್ವರೆಗೂ ಬಂದು ಎಂಡಿಂಗಲ್ಲಿ ಬಿದ್ದವ್ರೆ ಅಂದರೆ ಎಷ್ಟು ಬೇಜಾರಾಗಬೇಕು. ಏನೋ ಸೆಂಟ್ರಲ್ಲೇ ಬಿದ್ದರೆ ಒಂದು ಲೆಕ್ಕ. ಮೊನ್ನೆ ಒಬ್ರು ಊಟನೇ ಎತ್ತಾಕೊಂಡು ಬಿದ್ದಿದ್ರಲ್ಲ ಹಂಗೆ.
ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇದು. ಹೇಗೆ ಅಂದ್ರೆ ಇವಾಗ ಜನಗಳಿಗೆ ಓಡಾಡೋದೇ ಕಷ್ಟ ಆಗೋಗಿದೆ. ಇನ್ಫ್ಯಾಕ್ಟ್ ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ ಏನೇ ಇರಲಿ, ಯಾಕಂದ್ರೆ ಅದು ಒಂದು ಅರ್ಧ ಅಡಿ ಅಷ್ಟು ಕೆಸರು ತುಂಬಿದೆ. ಸೊ ಆಬ್ವಿಯಸ್ಲಿ ಅದು ಹೆಂಗೆ ಅಂದ್ರೆ ನೀರ್ ಮಿಕ್ಸ್ ಆಗಿರೋ ಕೆಸರಲ್ವಾ, ಹೆಂಗೆ ಹೋದ್ರು ಗಾಡಿಗಳು ಹಿಂಗೆ ತೇಲಾಡ್ಕೊಂಡು ಹೋಗ್ತವೆ. ಒಂದ್ಸರಿ ಎಲ್ಲಾರು ಎಕ್ಸಲೇಟರ್ ಸ್ವಲ್ಪ ಜೋರಾಗಿ ಕೊಟ್ಟಿದ ತಕ್ಷಣ ಗಾಡಿ ಒಂದ್ ಸ್ಪಿನ್ ನೋಡ್ದಿ ಬೀಳದೆ. ಸೊ ಇವರು ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂತವ್ರೆ. ಬಟ್ ಅಲ್ಲಿ ನೋಡಿ ಮೇನ್ ಅಟ್ರಾಕ್ಷನ್ ಇರೋದು ಅಲ್ಲಿ ಬಿಗ್ ಬಾಸ್. ಟೈಮ್ ಪಾಸ್ ಆಗ್ಬೇಕಲ್ಲ, ನೀನು ಇರ್ಲಿಲ್ವಲ್ಲ, ನೀನ್ ಬಂದಲ್ಲ ತೆಗಿತೀನಿ ಈಗ. ಅವೆಲ್ಲ ಬೇಡ, ನಮ್ ನೆಪ ಕೊಟ್ಟು ನೀನ್ ಏನೇನ್ ಕೆಲ್ಸಗಳೆಲ್ಲ ಮಾಡ್ತೀಯ ಅಪ್ಪಿ ಅಲ್ವಾ. ಹೆಸರು ನಂದು, ಕೆಲ್ಸಗಳೆಲ್ಲ ಅವರವೇ ಆಯ್ತಾ. ಕುಕಿಂಗ್ ತೋರಿಸಿ ಅಂತ ಹೇಳ್ತಾ ಇದ್ರಲ್ಲ, ಇವತ್ತೊಂದು 3-4 ವಿಡಿಯೋ ನೋಡ್ಕೊಂಡು ಮಶ್ರೂಮ್ ಮಸಾಲ ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡಿದ್ದೀನಲ್ಲ, ಮಾಡ್ತಾ ಇದ್ದೀನಿ. ಅದು ಯಾವುದೇ ಪರ್ಟಿಕ್ಯುಲರ್ ವಿಡಿಯೋ ಪ್ರಕಾರನೂ ಮಾಡ್ತಾ ಇಲ್ಲ, ಎಲ್ಲಾ ವಿಡಿಯೋನು ಮಿಕ್ಸ್ ಮಾಡಿ ನಂದೇ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ತೋರಿಸ್ತೀನಿ ಹೆಂಗೆ. ನೋ ಕಮೆಂಟ್ಸ್. ನಾನು ಈ ರೆಸಿಪಿನ ಸಿಂಪಲ್ ಆಗಿ ಮಾಡ್ಕೊಂತ ಇದ್ದೀನಿ. ಅದಕ್ಕೆ ಫಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡೆ. ಇವಾಗ ನಾನು ಗ್ರೈಂಡ್ ಮಾಡ್ಕೊಂತ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿ ಇಲ್ಲಿ ನಾನು 3-5 ಹಾಕೊಂಡಿದ್ದೀನಿ. ಯಾಕೆಂದ್ರೆ ಸ್ವಲ್ಪ ನಾನು ಗ್ರೇವಿ ಜಾಸ್ತಿ ಮಾಡ್ತಾ ಇದ್ದೀನಿ, ರೈಸಿಗೆ ಬೇಕಲ್ಲ. ರೈಸು ಪ್ಲಸ್ 2 ದೋಸೆ ಹಾಕೊಂಡಿದ್ದಾರೆ ಮನು. ಹೆಂಗೂ ಹಿಟ್ಟು ಇದೆ, ಬ್ಯಾಟರ್ ಇದೆ, ಹಾಕೋಣ ಅಂತ. 5 ಹಸಿರು ಮೆಣಸಿನ್ಕಾಯಿ, 3 ಮೀಡಿಯಂ ಸೈಜ್ದು ಟೊಮೆಟೊ. ನಾನು ಯೂಸ್ ಮಾಡೋದು ನಾಟಿ ಟೊಮೆಟೊ, ಅಂದರೆ ಹುಳಿ ಟೊಮೆಟೊ. ನಾನು ಇನ್ನೊಂದು ಜಾಮೂನ್ ಟೊಮೆಟೊ ಬರುತ್ತಲ್ಲ, ಅದನ್ನು ನಾನು ತರೋದೇ ಇಲ್ಲ, ನಂಗೆ ಅದು ಇಷ್ಟನೇ ಆಗಲ್ಲ ಅಡುಗೆಗೆ ಹಾಕ್ಬಿಟ್ರೆ ಅದು ಟೇಸ್ಟು. ಮೀಡಿಯಂ ಸೈಜ್ 3 ಹಾಕ್ಕೊಂಡು ಇದಕ್ಕಿನ್ನೇನಿಲ್ಲ, ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು. ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಮಶ್ರೂಮ್ನ ಸಪ್ರೇಟು, ಪನ್ನೀರ್ನ ಸಪ್ರೇಟು ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ, ನಾನು ಯೂಶ್ವಲಿ ಆಯಿಲ್ ಸ್ವಲ್ಪ ಕಮ್ಮಿನೇ ಎಲ್ಲ ಉಪಯೋಗಿಸೋದು. 1-2 ಸ್ಪೂನು ಅಷ್ಟು ಆಯಿಲ್ ಹಾಕೊಂತೀನಿ ಅಷ್ಟೇ. ಆನಿಯನ್ ಫ್ರೈ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು. 2 ಮೀಡಿಯಮ್ ಆನಿಯನ್ನ ಚಾಪ್ ಮಾಡ್ಕೊಂಡಿದ್ದೀನಿ. ಇವಾಗ ಆನಿಯನ್ ಹಾಕಿ ಫ್ರೈ ಮಾಡಿ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಫ್ರೈ ಮಾಡಿ, ಅದಕ್ಕೆ ಇವಾಗ ಇದನ್ನ ರುಬ್ಕೊಂಡಿದ್ದೀನಲ್ಲ ಟೊಮೆಟೊ ಮೆಣಸಿನ್ಕಾಯಿ ಅದನ್ನ ಹಾಕಿ ಅದನ್ನು ಫ್ರೈ ಮಾಡಿ, ಅದಕ್ಕೆ ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡರು, ಅರಿಶಿನ ಪುಡಿ, ಬೇಕು ಅಂದರೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಇಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದು ಮಸಾಲೆ ಸ್ಮೆಲ್ ಹೋಗೋ ತನಕ, ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಂಡು, ಅದಕ್ಕೆ ಒಂಚೂರು ಕರ್ಡ್ ಹಾಕ್ತೀನಿ, ಸಾಲ್ಟ್ ಹಾಕ್ತೀನಿ, ಎಷ್ಟು ಬೇಕಷ್ಟು ಹಾಕಿ ಮಿಕ್ಸ್ ಹೊಡ್ಬಿಟ್ಟು ಆಮೇಲೆ ಪನ್ನೀರು ಮಶ್ರೂಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡೆದು ಕುದಿಸಿದ್ರೆ ಅಲ್ಲಿಗೆ ನನ್ನ ಪನ್ನೀರ್ ಮಸಾಲ ಮುಗೀತು. ನಸೀಬ್ ಹೆಂಗಿದೆ ಅಂದ್ರೆ ಡಿನ್ನರ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ಮಂಜು ಅವರು ದೋಸೆ ಮಾಡೋರು ನಮಗೆ ಅಂತ. ಏನಪ್ಪ ದೋಸೆ ಇದು ಸ್ಪೆಷಲ್ ಗೊಜ್ಜು ಮಾಡಿದ್ದೀನಲ್ಲ. ಓ ಮೈ ಗಾಡ್. ಜೊತೆಗೆ ಚಪಾತಿ ಬೇಕು ಅನ್ನಿಸ್ತಿತ್ತು, ನೀನು ಚಪಾತಿ ತಿನ್ನಲ್ವಲ್ಲ, ಅದಕ್ಕೆ ದೋಸೆ. ಓ ಸೂಪರ್. ನೋಡಿ ಇದು ನೋಡೋದಕ್ಕೆ ಸಖತ್ತಾಗಿದೆ. 1-2 ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರೋದು. ನಾನು ಹಂಗೂ ಹೇಳಿದೆ ಮೊಟ್ಟೆ ಹಾಕಪ್ಪ ಅಂತ. ಇಲ್ಲ ನಾನು ಹಾಕಿದ್ರೆ ತುಂಬ ಪ್ರಾಬ್ಲಮ್ ಆಗೋದಿತ್ತು, ಆಮೇಲೆ ಡೈಜೆಷನ್ ಆಗಲಿಲ್ಲ ಅಂದರೆ ಅಂತ. ರಾತ್ರಿ ಬೇರೆ ಅಲ್ವಾ, ಈಗ ತಿಂದಿದ ತಕ್ಷಣ ಮಾಡ್ಕೋಬೇಕು ನಾವು. ಅದರಿಂದ ಅದನ್ನ ಕ್ಯಾನ್ಸಲ್ ಮಾಡಿದ್ದೀವಿ. ಈಗ ಇಬ್ರು 3 ದೋಸೆ ತಿಂದು ಒಂದು ಸ್ವಲ್ಪ ರೈಸ್ ವಿತ್ ಕರ್ಡ್ ತಿನ್ನೋಣ ಅಂತ ಪ್ಲಾನ್. ಕರ್ಡ್ ರೈಸ್ ತಿನ್ನಲೇಬೇಕು, ಇಲ್ಲಾಂದ್ರೆ ಡೈಜೆಷನ್ ಆಗಲ್ಲ ಅಲ್ವಾ. ಹಿಂಗಿದೆ ವಿಷಯ. ಟೈಮ್ 8 ಗಂಟೆ ಆಗಿದೆ. ಮಂಜು ಲಾಗಿನ್ ಆಗಿದ್ದಾಳೆ. ಸೊ ಅಲ್ಲಿ ನಡೀತಾ ಇದೆ. ನಾನು ಯೂಟ್ಯೂಬ್ ಇವಾಗ ಓಪನ್ ಮಾಡಿದೆ, ನೋಡೋಣ ನಮ್ ಚಾನಲ್ ಯಾವ ರೇಂಜ್ ಅಲ್ಲಿ ಓಡ್ತಾ ಇದೆ ಅಂತ. ಭಯಂಕರ ಓಡ್ತಾ ಇದೆ. ಇನ್ನೊಂದು 7 ಮಿಲಿಯನ್ ನೋಡಿದ್ರೆ ಒಂದು 1 ಮಿಲಿಯನ್ ಆಗ್ತಾರೆ ವ್ಯೂಸ್. 1 ಮಿಲಿಯನ್ ವ್ಯೂಸ್ ಬಿಟ್ಟು. ಹೌದಾ? 100 ಮಿಲಿಯನ್, ಸಾರಿ. ಈಗ ಸದ್ಯಕ್ಕೆ 93 ಮಿಲಿಯನ್ ಆಗಿದೆ. ಇನ್ನೊಂದು 100 ಮಿಲಿಯನ್ ವ್ಯೂಸ್ ಬಿದ್ದಿದೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಇನ್ನು 7 ಮಿಲಿಯನ್ ನೋಡಿದ್ರೆ 1 ಮಿಲಿಯನ್ ಹೆಂಗಾಗತ್ತೆ ಅಂತ. ಇಲ್ಲ, ನಮ್ದು ಮ್ಯಾಥಮೆಟಿಕ್ಸ್ ನಮ್ದು ತುಂಬಾ ವೀಕ್, ಅದಕ್ಕೋಸ್ಕರ ಸ್ವಲ್ಪ ಮಿಸ್ಟೇಕ್ ಆಯ್ತು. 92 ಮಿಲಿಯನ್ ವ್ಯೂಸ್ ಬಿದ್ದಿದೆ. ಇವಾಗ ಇನ್ನೊಂದು 7 ಮಿಲಿಯನ್ ಬಿದ್ರೆ 100 ಮಿಲಿಯನ್ ಆಗತ್ತೆ. 93 ಮಿಲಿಯನ್. ಹೌದಾ? 92ಗೆ 7 ಹಾಕಿದ್ರೆ 101 ಆಗುತ್ತೆ. ಹೌದು, ನೋಡ್ದ, ಅದ್ರಲ್ಲೂ ಮಿಸ್ಟೇಕ್ ಇದೆ. ಅಲ್ಲ ಸಾರಿ, 99 ನೋಡ್ದ. ಸೊ ಇಬ್ರು ಮ್ಯಾಥ್ಸ್ ಅಲ್ಲಿ ವೀಕು, ಏನು ಮಾಡಕ್ಕಾಗಲ್ಲ. 100 ಜನ ನೋಡಿದೀರಾ. An emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming